ಪಬ್ಲಿಕ್ ಟಿವಿ ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು. ರಬ್ಬರ್ ಬೋಟ್ ನಲ್ಲಿ ವಿದ್ಯಾರ್ಥಿಗಳು ಜೀವವನ್ನ ಕೈಯಲ್ಲಿ ಹಿಡಿದು ಹೇಗೆ ಸಾಕ್ತಾ ಇದ್ರು ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅದರ ಫಲಶ್ರುತಿ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ನಿಂಗಾಪುರ ಗ್ರಾಮದಲ್ಲಿ ಈಗ ಹೊಸ ಬೋಟ್ ಸಂಚಾರ ಆರಂಭವಾಗಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದ ಕಥೆಯನ್ನ ಹೇಳಿದ್ವಿ. 2 ದಶಕದ ಬಳಿಕ ಈಗ ಗ್ರಾಮಸ್ಥರ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಪಬ್ಲಿಕ್ ಟಿವಿಯ ಸುದ್ದಿಯ ನಂತರದಲ್ಲಿ ರಬ್ಬರ್ ಬೋಟ್ ನಲ್ಲಿ ಪ್ರಾಣವನ್ನ ಪಣಕ್ಕಿಟ್ಟು ವಿದ್ಯಾರ್ಥಿಗಳು ಸಂಚಾರವನ್ನ ಮಾಡ್ತಾ ಇದ್ರು. ಶಾಲೆಗೆ ಕಾಲೇಜ್ಗೆ ಅದೇ ಮಾರ್ಗವಾಗಿ ಅವರು ಹೋಗ್ತಾ ಇದ್ರು. ನಿನ್ನೆಷ್ಟೇ ಈ ವಿಚಾರವಾಗಿ ವಿಸ್ತೃತ ವರದಿಯನ್ನ ಪಬ್ಲಿಕ್ ಟಿವಿ ಬಿತ್ತರಿಸಿತು. ಪಬ್ಲಿಕ್ ಟಿವಿಯ ವರದಿ ಬೆನ್ನಲ್ಲೇ ಡಿಸಿ ಮತ್ತು ತಹಶೀಲ್ದಾರ್ ಸ್ಥಳೀಯ ಶಾಸಕರು ಸ್ಥಳಕ್ಕೆ ಹೋಗಿದ್ದಾರೆ. ಡಿಸಿ ಮೊಹಮ್ಮದ್ ರೋಷನ್ ಬೋಟ್ ವ್ಯವಸ್ಥೆಯ ಭರವಸೆಯನ್ನು ಕೂಡ ಕೊಟ್ಟರು. ನಿನ್ನೆ ಸಂಜೆಯೇ ಗ್ರಾಮಕ್ಕೆ ಬೋಟ್ ಸಮೇತವಾಗಿ ಎನ್ಡಿಆರ್ಎಫ್ ಟೀಮ್ ಕೂಡ ಆಗಮಿಸಿತು. 2 ದಶಕಗಳ ಒಂದು ಹೋರಾಟ, ಜನ ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನ ಕೈಯಲ್ಲಿಡಿದು ಸಾಗಬೇಕಾದಂತಹ ವಿಚಿತ್ರ ಸನ್ನಿವೇಶ ಅಲ್ಲಿ ಎದುರಾಗಿತ್ತು. ನಿನ್ನೆ ನೀವು ನೋಡ್ತಾ ಇದ್ರಿ, ಒಬ್ಬ ವಿದ್ಯಾರ್ಥಿನಿ ಒಂದಿಬ್ರು ಮಕ್ಕಳನ್ನ ಹೇಗೆ ಆ ರಬ್ಬರ್ ಬೋಟ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅಂತ. ಹೆಚ್ಚು ಕಮ್ಮಿ ಆಗಿದ್ರೂ ಕೂಡ ಮಗಚಿ ಬೀಳೋ ಸಾಧ್ಯತೆಗಳು ದಟ್ಟವಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ಕುಂದುವಾಡೆಯಿಂದ. ದಿಲೀಪ್, ನಿನ್ನೆ ಸುದ್ದಿ ಬಿತ್ತರ ಆಯಿತು, ಇವತ್ತು ಅದರ ಇಂಪ್ಯಾಕ್ಟ್ ಬೋಟ್ ಅನ್ನ ತರಿಸಿದ್ದಾರೆ, ಎನ್ಡಿಆರ್ಎಫ್ ಟೀಮ್ ಬಂದಿದೆ. ಏನ್ ಹೇಳ್ತಾರೆ, ಇದನ್ನ ಯಾಕೆ ಮೊದಲೇ ಮಾಡಕ್ಕಾಗ್ಲಿಲ್ವಂತೆ? ಹೌದು ದಿವ್ಯ, ಏನಂತಿದ್ರೆ ಕಿತ್ತೂರು ಶಾಸಕರು ಕೂಡ ಹೇಳ್ತಾರೆ, ಇದು ಬಹಳಷ್ಟು ಗಮನಕ್ಕೆ ಬಂದಿರಲಿಲ್ಲ. ಈಗ ಪಬ್ಲಿಕ್ ಟಿವಿ ಒಂದು ವರದಿ ಬಿತ್ತರಿಸಿದ ನಂತರ ನಮ್ಗೆಲ್ಲ ಗಮನಕ್ಕೆ ಬಂದಿದ್ದು. ಮತ್ತೆ ಜೊತೆಗೆ ಬೆಳಗಾವಿ ಜಿಲ್ಲಾಧಿಕಾರಿ ಅಂತ ಮೊಹಮ್ಮದ್ ರೋಷನ್ ಅವರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ರು. ಮತ್ತೆ ಅಲ್ಲಿ ಮಕ್ಕಳ ಜೀವ ತೊಂದರೆಯಲ್ಲಿದೆ, ಮಕ್ಕಳು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇರೋದಂತ ವಿಚಾರ ತಿಳಿದಂತ ಡಿಸಿ ಅವರು ಮತ್ತೆ MLA ಅವರು ಇಬ್ರು ಇಮಿಡಿಯೇಟ್ ಆಗಿ ಒಂದು ಆಕ್ಷನ್ ತಗೊಂಡು ಇವತ್ತು ಬೋಟ್ ಅನ್ನ ಕೊಟ್ಟಿದ್ದಾರೆ. ಬೋಟ್ ಇಂದ ಎಲ್ಲ ಹೋಗ್ಬೇಕು, ಸಂಚರಿಸಬೇಕು ಹಾಗೆ ಅಂತೇಳಿ. ಯಾಕಂದ್ರೆ ಮಳೆಗಾಲ ಬಂತಂದ್ರೆ 6 ತಿಂಗಳ ಕಾಲ ಈ ಮಕ್ಕಳು ಕೈಯಲ್ಲಿ ಜೀವ ಹಿಡಿದುಕೊಂಡು ಪ್ರಾಣವನ್ನು ಪಣಕ್ಕಿಟ್ಟು ಆ ಕಡೆ ಈ ಕಡೆ ಅಡ್ಡಾಡ್ತಾರೆ. ಹೀಗಾಗಿ ಆ ಮಕ್ಕಳಿಗೆ ಸ್ಕೂಲ್ಗೆ ಹೋಗಕ್ಕೆ ವ್ಯವಸ್ಥೆ ಆಗ್ಬೇಕು ಹಾಗೆ ಅಂತ ಹೇಳಿ ಪಬ್ಲಿಕ್ ಟಿವಿ ವರದಿ ಮಾಡಿತ್ತು. ಆ ಪಬ್ಲಿಕ್ ಟಿವಿ ವರದಿ ಎಚ್ಚೆತ್ತುಕೊಂಡಂತ ಜಿಲ್ಲಾಡಳಿತ ಇಮಿಡಿಯೇಟ್ ಆಗಿ ಒಂದು ಬೋಟ್ ಅನ್ನ ಕೊಟ್ಟಿದೆ. ಮತ್ತೆ ಎನ್ಡಿಆರ್ಎಫ್ ಟೀಮ್ ಅನ್ನು ಕೂಡ ಅಲ್ಲಿ ಸ್ಥಳಕ್ಕೆ ಬೀಳ್ಬಿಟ್ಟಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.